ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಪ್ರತಿಯೊಬ್ಬ ಉದ್ಯೋಗಿಯು ತಿಳಿದುಕೊಳ್ಳಬೇಕಾದ ಒಂದು ಜಾಕ್ಪಾಟ್ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ. ನಾವೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತೀವಿ, ಆದರೆ ನಮ್ಮ ಸಂಬಳದ ಒಂದು ಭಾಗ ನಮಗೆ ಗೊತ್ತಿಲ್ಲದೆ ಲಕ್ಷಗಟ್ಟಲೆ ಬೆಳೆಯುತ್ತದೆ. ಅದೇ PF. ಅದೇ ರೀತಿ ಕಂಪನಿ ನಮಗೆ ಫ್ರೀಯಾಗಿ ಕೊಡುವ ಗ್ರ್ಯಾಚ್ಯುಟಿ ಹಣದ ಲೆಕ್ಕಾಚಾರ ನಿಮಗೆ ಗೊತ್ತಾ? ಬನ್ನಿ, ನಾನು ಈ ಸ್ಕ್ರೀನ್ ಮೇಲೆ ಒಂದು ಉದಾಹರಣೆ ಸಹಿತ ತೋರಿಸ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಒಬ್ಬ ಉದ್ಯೋಗಿಯು ಕೊನೆಯ ತಿಂಗಳ ಸ್ಯಾಲ್ರಿ ಎಷ್ಟಿರುತ್ತೆ ಅಂತಂದರೆ ಬೇಸಿಕ್ ಮತ್ತು DA ಮಾತ್ರ ಕನ್ಸಿಡರ್ ಆಗುತ್ತೆ. 50,000 ಅಂತ ಅಂದ್ಕೊಳ್ಳಿ. ನಿಮ್ಮ ಬೇಸಿಕ್ ಮತ್ತು DA 50,000 ಇತ್ತು ಮತ್ತು ನೀವು 10 ವರ್ಷ ಕೆಲಸ ಮಾಡಿದ್ದೀರಿ ಎಂದಿಟ್ಕೊಳ್ಳಿ. ಗ್ರ್ಯಾಚ್ಯುಟಿ ಈಕ್ವಲ್ 50,000 ಇಂಟು 10 ಇಂಟು 15 ಡೇಸ್ ಡಿವೈಡೆಡ್ ಬೈ 26 ಮಾಡಿದ್ರೆ 2,88,461 ನಿಮಗೆ ಗ್ರ್ಯಾಚ್ಯುಟಿ ಅಮೌಂಟ್ ಸಿಗುತ್ತೆ. ಈಗಲೇ ನಿಮಗೆ ಎಷ್ಟು ಗ್ರ್ಯಾಚ್ಯುಟಿ ಅಮೌಂಟ್ ಸಿಗುತ್ತೆ ಅಂತ ಚೆಕ್ ಮಾಡಿಕೊಳ್ಳಿ. ನಿಮಗೆ ಇಲ್ಲಿ ಒಂದು ಡೌಟ್ ಸ್ಟಾರ್ಟ್ ಆಗಿರ್ಬೋದು, 15-26 ಯಾಕೆ ಹಾಕಿದ್ದೀರಾ ಅಂತ. ಪ್ರತಿ ಒಂದು ವರ್ಷದ ಸೇವೆಗೆ 15 ದಿನಗಳ ಸಂಬಳವನ್ನು ಗ್ರ್ಯಾಚ್ಯುಟಿ ರೂಪದಲ್ಲಿ ಕಂಪ್ನಿ ನಮಗೆ ನೀಡುತ್ತೆ. 26 ದಿನಗಳನ್ನ ಯಾಕೆ ಇಲ್ಲಿ ಮೆನ್ಷನ್ ಮಾಡಿರೋದು ಅಂದರೆ, ಒಂದು ತಿಂಗಳಲ್ಲಿ ಭಾನುವಾರನ ಅವರು ಕನ್ಸಿಡರ್ ಮಾಡಲ್ಲ. ಸೊ ಅದಕ್ಕೆ ನಾವು 26 ಡೇಸ್ನ ಹಾಕಿರ್ತೀವಿ. ಇದು ಗ್ರ್ಯಾಚ್ಯುಟಿ ಅಮೌಂಟ್ ಕಂಡುಹಿಡಿಯುವ ಒಂದು ಸೂತ್ರ. ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ಮೋಟಿವೇಶನ್ ಆಗಿರುತ್ತೆ. ಥ್ಯಾಂಕ್ ಯು.